ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ನಕ್ಷತ್ರದ ಸೀರೀಸ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ಇವತ್ತು ಬರ್ತಾ ಇರುವಂಥ ನಕ್ಷತ್ರ ಮೂಲ ನಕ್ಷತ್ರದ ಜಾತಕರು ತಮ್ಮ ಜೀವಮಾನದಲ್ಲಿ ಆಕಳು ಮತ್ತು ಕೋತಿಯ ಸೇವೆಯನ್ನು ಮಾಡ್ಕೊಂಡು ಬರ್ಬೋದು. ಅದರ ಒಂದು ವಿಗ್ರಹವನ್ನು ಮನೆಯಲ್ಲಿಡುವಂಥದ್ದು, ಅದರ ಒಂದು ಫೋಟೋವನ್ನು ಮನೆಯಲ್ಲಿಡುವಂಥದ್ದು ತಮಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಇಟ್ಕೊಂಡು ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ಬದಲಾವಣೆಯನ್ನು ತಾವು ನೋಡಬಹುದು. ಆಂಜನೇಯ ದೇವರ ಒಂದು ಪೂಜೆ ಪುರಸ್ಕಾರ ಆರಾಧನೆಯನ್ನು ಮಾಡುವಂಥದ್ದು, ಆಂಜನೇಯನಿಗೆ ಕೇಸರಿನೇ ಅರ್ಪಿಸುವಂಥದ್ದು, ಆಂಜನೇಯನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸುವಂಥದ್ದು, ಅಥವಾ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು. ಆ ನರಸಿಂಹಸ್ವಾಮಿಯ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಲ್ಲಿ ದರ್ಶನವನ್ನು ಮಾಡುವಂಥದ್ದು, ಅಲ್ಲಿ ಒಂದು ರಾತ್ರಿ ಉಳ್ಕೊಳ್ಳುವಂಥದ್ದು, ಅಲ್ಲಿ ಏನಾದರೂ ಸೇವೆ ಇತ್ಯಾದಿಗಳನ್ನು ನಿಮ್ಮ ಕೈಲಾದಂಥ ಸೇವೆ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದರೂ ಕೂಡ ನಿಮ್ಮ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ಒಳಿತನ್ನು ಅಭಿವೃದ್ಧಿಯನ್ನು ನೀವು ಇತ್ಯಾದಿಗಳನ್ನು ನೋಡಬಹುದು. ಇದರ ಜೊತೆಗೆ ಶವ ಸಂಸ್ಕಾರಕ್ಕೆ ಬೇಕಾಗುವಂಥ ವಸ್ತುಗಳನ್ನು, ಸಾಮಗ್ರಿಗಳನ್ನು, ಇವಾಗ ಕರೆಂಟು ಇತ್ಯಾದಿಗಳು ಕೊಟ್ಟಾಗ ಅಲ್ಲಿ ಒಂದು ಫೀಸ್ ಅಂತ ಬರುತ್ತೆ. ಆ ಫೀಸನ್ನು ಕಟ್ಟುವಂಥದ್ದು, ಅಥವಾ ನಾವು ಸುಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಸಂಬಂಧಪಟ್ಟಂಥ ಸೌದೆ ಇತ್ಯಾದಿಗಳನ್ನು ಕೊಡುವಂಥದ್ದು. ಈ ರೀತಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಯಾವಾಗೆಲ್ಲ ಸಾಧ್ಯ ಇದೆಯೋ, ಯಾವಾಗೆಲ್ಲ ನಿಮಗೆ ಇದೊಂದು ಅವಕಾಶ ರೂಪದಲ್ಲಿ ನಿಮಗೆ ಸಿಗುತ್ತೋ ಆವಾಗೆಲ್ಲ ಇದನ್ನು ಉಪಯೋಗಿಸಿ. ದಯವಿಟ್ಟು ಇದನ್ನು ಕೊಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಏಳಿಗೆ ಆಗಲು ಇದು ಕೂಡ ಸಹಾಯಕಾರಿ. ಜೀವನದಲ್ಲಿ ಒಂದು ಸಲ ಆದರೂ ತಾವು ಗಯಾ ಕ್ಷೇತ್ರಕ್ಕೆ ತೆರಳಬೇಕಾಗುತ್ತೆ. ಗಯಾ ಕ್ಷೇತ್ರಕ್ಕೆ ತಾವು ಹೋಗಿ ಬನ್ನಿ. ಅಲ್ಲಿ ಹೋದಾಗ ಪಿತೃಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ತಾವುಗಳು ಮಾಡಬಹುದು. ಗಯಾ ಕ್ಷೇತ್ರಕ್ಕೆ ಹೋಗಬೇಕು, ನೆನಪಿಟ್ಕೊಳ್ಳಿ. ಇದನ್ನು ನೀವು ಮಾಡ್ಕೊಂಡು ಬನ್ನಿ, ಭಾಳಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತೀರಾ. ಇಲ್ಲೇ ಇದ್ದೀವಿ ಗುರುಗಳೇ ಅಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥರು, ಮಾನಸಿಕವಾಗಿ ಸಮಸ್ಯೆಯನ್ನು, ಒಂದು ಡಿಪ್ರೆಷನ್ ಲೆವೆಲಲ್ಲಿರುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ರೋಗಿಗಳಿಗಾಗಿರ್ಬೋದು. ಅರ್ಥ ಆಯ್ತಲ್ವಾ? ಡಿಪ್ರೆಷನ್ನಲ್ಲಿ ಕೆಲವೊಂದು ವ್ಯಕ್ತಿಗಳು ಮನೆಯಲ್ಲೇ ಇರ್ತಾರೆ, ಇಲ್ಲ ಅಂತಲ್ಲ. ಅವರಿಗೆ ಸಂಬಂಧಪಟ್ಟಂಥ ಮಾತ್ರೆಯನ್ನು ಕೊಡಿಸುವಂಥದ್ದು, ಔಷಧಿಯನ್ನು ಕೊಡಿಸುವಂಥದ್ದು, ಅವ್ರಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ನ ಕೊಡಿಸುವಂಥದ್ದು, ಅವರಿಗೆ ನಿಮ್ಮ ಕೈಲಿ ಏನಾದರೂ ಸೇವೆ ಮಾಡಲು ಸಾಧ್ಯ ಇದ್ದರೆ, ಅವ್ರು ಮಾಡೋಕ್ಕಾಗ್ತಾ ಇಲ್ಲ, ಆ ಕೆಲಸವನ್ನು ನೀವು ಮಾಡಿಕೊಡುವಂಥದ್ದು ಯಾವುದಾದ್ರು ಇದ್ದರೆ ಅದನ್ನು ನೀವು ಮಾಡಿಕೊಡ್ತಾ ಬನ್ನಿ. ಖಂಡಿತವಾಗಲೂ ಜೀವನದಲ್ಲಿ ಅಭಿವೃದ್ಧಿ, ಏಳಿಗೆ, ಸಮೃದ್ಧಿಯ ಬದುಕು ನಿಮ್ಮದಾಗುತ್ತೆ. ಇದು ಪರ್ಮನೆಂಟ್ ಪರಿಹಾರಗಳು ಆಗಿರೋದ್ರಿಂದ ಇದನ್ನು ಎಷ್ಟು ದಿನ ಮಾಡಬೇಕು ಅಂತೆಲ್ಲ ಕೇಳಬೇಡಿ. ಜೀವಮಾನ ಪರ್ಯಂತ ಈ ಪರಿಹಾರಗಳನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವೇ ಕಾಣ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.